ಪದ್ಮಮ್ಮ ಪದ್ಮಮ್ಮ. ಓ ಅಣ್ಣ, ಬರ್ರಿ 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 ಕೂತ್ಕೊ ಬರೋಣ. ಅಣ್ಣ ಚೇರಿಗೆಲ್ಲ ಇಸ್ಕೊಂಬರ್ತೀನಿ ತಡೀರಿ. ಓ ಚೇರಿಗ್ಲೇನು ಬೇಡಮ್ಮ, ಬೇಡ ಬೇಡ. ಯಾವಾಗಲೂ ಸೋಫಾ ಮೇಲೆ ಕೂತು ಕೂತು ಬೇಜಾರಮ್ಮ. ನಾವಿಲ್ಲೇ ನೆಲದಾಗ ಕೂತ್ಕೊಂತೀರಿ ಬಿಡಮ್ಮ. ಅಣ್ಣ ಕೂತ್ಕೊಳ್ರಿ ಬನ್ನಿ. ಏನಯ್ಯ ಪಟೇಲ, ತೀರಾ ಬಡವ್ರಿದ್ದಂಗವ್ರೆ? ಉನ ಜನ ಬಡವ್ರೆ ಪಾಪ, ಒಳ್ಳೆ ನಾನು ಹೇಳಿದ್ನಲ್ಲ, ಏನು ಅವ್ರ ಅಪ್ಪನ ಮಾಡ್ಬಾರ್ದು ಮಾಡಿದ್ದು ಜೈಲು ಸೇರ್ಕೊಂಡ್ಬಿಟ್ನ. ಏನು ಮಾಡೋಕ್ಕತ್ತದೆ? ಹುಡುಗಿ ಮಾತ್ರ ಲಕ್ಷಣವಾಗದಪ್ಪ, ಇರೋದು ಹೇಳ್ಬೇಕು. ಡಿಗ್ರಿ ಓದದೆ, ಲಕ್ಷಣವಾದ ಅದೇ ಹುಡುಗಿ. ಅಣ್ಣ ತಿಂದ್ರಣ್ಣ ಕಾಪಿನ ಟೀನಾ? ಅವೆಲ್ಲ ಏನು ಬೇಡಮ್ಮ. ಎಷ್ಟು ಜನ ಇದ್ದೀರಮ್ಮ ಮನೆಗ? ಏನು ಕೆಲಸ ಮಾಡೋದು? ಅಣ್ಣ ನಮ್ಮ ಯಜಮಾನ್ರವರು ಇಬ್ಬರು ಅಣ್ಣ ತಮ್ಮಂದ್ರು. ಅವರು ನಮ್ಮ ಭಾವನವರು ಸಪ್ರೇಟ್ ಆಗವ್ರೆ. ಅವ್ರಿಗೊಂದು ಹೆಣ್ಮಗುವ. ಈಗ ನಾವು ಸಪ್ರೇಟ್ ಆಗಿದ್ದೀರಿ, ನಮ್ಗೆ ಇಬ್ಬರು ಹೆಣ್ಮಕ್ಳು. ನಮ್ಮ ಯಜಮಾನ್ ಏನೋ ಹಿಂಗೆ ಯಾವ ಗ್ಯಾಂದಾಗ ಏನು ಮಾಡಿದ್ನೋ ಏನೋ, ಇವಾಗೇನೋ ಜೈಲಾಗವನೇ ಅಣ್ಣ. ದೊಡ್ಡ ಮಗಳ್ಕ ಮದುವೆ ಆಗೋದೇನಮ್ಮ? ಹ್ಞೂಣ್ಣ ಆಗತ್ತೆ. ಅವಳು ಇಲ್ಲೇ ಅವಳೆ. ಏನೋ ಹಿಂಗೆ ಅವ್ರ ಅತ್ತೆ ಅವ್ರು ಸೇರಿಲ್ಲ, ಅದಕ್ಕೆ ಅವಳು ಇಲ್ಲಿಗೆ ಬಂದ್ಬಿಟ್ಲ. ಅವಳಿಗೊಂದು ಗಂಡು ಮಗು ಅಣ್ಣ. ಅಣ್ಣ ನೀವೇನು ಕೆಲಸ ಅಣ್ಣ ಮಾಡೋದು? ನಾವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗಿಗೆ ಒಪ್ಕೊಂಡು ಕೆಲಸಗಳು ಮಾಡಿಸ್ತೀರಮ್ಮ. ಇವಾಗಲೂ ಅಷ್ಟು ಕಡಿಮೆ. ಬಾಡಿಗೆ ಮನೆಗಳು ಬಾಡಿಗೆ ಮನೆಗಳು ಕಟ್ಟಿದ್ದೀರಿ, ಒಂದು 20 ಮನೆ ಅವೆ. ತಿಂಗಳಿಗೆ 2.5 3 ಲಕ್ಷ ಬಾಡಿಗೆ ಬರ್ತದಮ್ಮ. ನಮ್ಗೇನು ಅದು ತೊಂದರೆ ಇಲ್ಲ. ಮಗಳನ್ನ ಕರ್ಸಮ್ಮ ನೋಡೋಣ. ಹ್ಞೂ ಸರಿ ಅಣ್ಣ, ಕರ್ಕೊಂಬರ್ತೀನಿ. ಪರವಾಗಿಲ್ಲ, ಅಯ್ಯಮ್ಮನು ಒಳ್ಳೆ ಪಟೇಲ. ಹೂನ ಒಳ್ಳೆ ಪಾಪ, ಏನಂತ ಹೆಂಗ್ಸ ಗಿಲಿ ಟೆನ್ಸಲ್ಲ. ಓ ಜನಾರ್ದನ್ ಅಂಕಲ್. ಓ ಏನಮ್ಮ ಸಿಂಚನ, ನೀನಿಲ್ಲಿ? ಅದೇ ನಾನು ಕೇಳ್ತಾ ಇದ್ದೀನಿ, ನೀವೇನಿಲ್ಲ ಅಂಕಲ್? ಹೆಣ್ಣು ನೋಡಕ್ ಬಂದಿದ್ದೀರಮ್ಮ ನಮ್ಮ ಉಮೇಶ್ ಅಂತ. ಓ ಹೌದಾ, ನಮ್ಮ ಮನೆಗೆ ಬಂದಿದ್ರಲ್ಲ. ಎಲ್ಲಾದ್ರೂ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲಮ್ಮ ಇವಾಗಿಲ್ಲ. ಟ್ರೀಟ್ಮೆಂಟು ಎಲ್ಲ ಮುಗೀತಮ್ಮ. ಇವಾಗ ಚೆನ್ನಾಗಾಗಿದ್ದೇನೆ. ಒಂದ್ಸರಿ ಮಾತಾಡ್ಸು. ಏನೋ ಉಮೇಶ, ನನ್ನ ಮದುವೆ ಆಗ್ತೇನೋ? ಅಕ್ಕೋ ಏನಕ್ಕ ಹಂಗಂತ ಇದೆಯಾ? ಹಾಂ ಯಾಕಕ್ಕ ಕಾಮಿಡಿ ಮಾಡ್ತಾ ಇದೆಯೇನು? ಓ ಏನು ಇವಾಗ ಚೆನ್ನಾಗಾಗ್ಬಿಟ್ಟಿದ್ಯಾ? ನಾನು ಯಾವಾಗಲೂ ಚೆನ್ನಾಗೇ ಇದ್ದೀನಲ್ಲಕ್ಕ, ಅದೇನಕ್ಕ ಹೊಸ್ದಾಗಿ ಹೇಳ್ತಾ ಇದೆಯಾ? ನೋಡ್ತೇನಮ್ಮ ಸಿಂಚನ, ನೋಡ್ದಾ? ಇವಾಗ ಮಾತಾಡು. ಅದೇನಮ್ಮ ನೀನಿಲ್ಲಿ? ಅಂಕಲ್ ಇವ್ರು ನಮ್ಮ ರಿಲೇಟಿವ್ಸು. ಹೇಳಿದ್ರು ಅವರು ಪದ್ಮಕ್ಕ, ಈಗ ಯಾರೋ ಬೆಂಗಳೂರಿಂದ ಬರ್ತಾರೆ ಬಾಮ್ಮ ಅಂತ, ಅದಕ್ಕೆ ಬಂದೆ ಅಂಕಲ್. ನೀವಂತ ನನಗೆ ಗೊತ್ತಿರಲಿಲ್ಲ. ಓ ಹೌದಾ, ಸರಿನಮ್ಮ, ಸರಿ. ನಿಮ್ಮ ರಿಲೇಟಿವ್ಸ್ ಅಂತಂದ್ರೆ ಇವಾಗ ಒಂಥರ ನೆಮ್ಮದಿ ಆಯ್ತು ನೋಡಂಕ. ಪದ್ಮಾವತಮ್ಮ. ಓ ಮೇಡಮ್ಮ ಬಂದ್ರಾ? ಈಗ ಇವರೇ ಅಂತೆ. ಗೊತ್ತು ಇವರು ನಾವು ಚಿಕ್ಕಂದಿಂದ ನೋಡಿರೋದು ಇವ್ರನ್ನ. ತುಂಬ ಒಳ್ಳೆ ಜನ ಪದ್ಮಾವತಮ್ಮ, ನೀನೇನು ಭಯ ಪಡಬೇಡ ಆಯಿತಾ? ನಮ್ಮಪ್ಪ ಇವರು ಎಲ್ಲ ಒಂದು ಕಾಲದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದೀಗ. ಏನು ಭಯ ಪಡಬೇಡ ನೀನು ಆಯಿತಾ? ನಮಗೆ ಗೊತ್ತಿರೋರೆ ತುಂಬ ಒಳ್ಳೆ ಜನ. ಓ ಹೌದಾ ಮೇಡಮ್ಮ, ಹೋಗ್ಲಿ ಬಿಡು, ಇವಾಗ ಸಮಾಧಾನ ಆಯಿತು. ನಿಮ್ಗೆ ತಿಳಿದಿರೋರು ಅಂತಂದರೆ ಇನ್ನು ಒಳ್ಳೆ ಜನಗಳೇ ಇರ್ತಾರೆ. ಹೌದು ಹುಡುಗನು ಒಂದು ಸ್ವಲ್ಪ ಪೆಟ್ಟು. ಏನೂ ಮಾಡೋಕ್ಕಾಗಲ್ಲ. ಒಂದು ಬೇಕಂದರೆ ಒಂದು ಕಳ್ಕೊಳ್ಳೇಬೇಕಲ್ಲ. ಹೌದು ಮೇಡಮ್ಮ, ನಾವು ಒಳ್ಳೆ ಬುದ್ಧಿವಂತನ ಕಟ್ಕೊಂಡು ಇವತ್ತೇನು ಸುಖವಾಗಿದ್ದೀರ? ಏನು ಸುಖವಾಗಿದ್ದೀರ ಹೇಳು? ನೋಡೋಕೆ ಚೆನ್ನಾಗಿ ಇರೋನು, ಒಳ್ಳೆ ಬುದ್ಧಿವಂತನು ಅಂತ ಅವತ್ತು ಮಾಡ್ಕೊಂಡ್ರೆ ಇವತ್ತೇನು ಚೆನ್ನಾಗಿದ್ದೀರಿ ನಾವು. ಅವ್ನು ಕಟ್ಕೊಂಡಾಗಿಂದ ನನಗೆ ನೆಮ್ಮದಿನೇ ಇಲ್ಲ. ಎಲ್ಲೋ ನನ್ನ ಮಗು ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕು. ಅಂದ ಚಂದ ಕಟ್ಕೊಂಡು ಏನಾಗಬೇಕು ಮೇಡಮ್ಮ? ಅಂದ ಚಂದ ಕಟ್ಕೊಂಡು ಏನಾಗಬೇಕು? ಅವ್ರು ಇರ್ತೀನಿ, ಅವ್ರು ಸಾಕೊಂಡ್ರೆ ಅಷ್ಟೇ ಸಾಕು. ಜ್ಯೋತಿನ ಕರ್ಕೊಂಡು ನಿನ್ ಬಾ, ನಾನು ಅಲ್ಲಿ ಇರ್ತೀನಿ. ಸರಿ ಮೇಡಮ್ಮ, ನೀವು ಮಾತಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ. ಇನ್ನೇನು ಅಂಕಲ್ ಸಮಾಚಾರ? ನಮ್ಮಪ್ಪ ಏನಾದರೂ ಸಿಕ್ಕಿದ್ರಾ? ಹ್ಞೂ ಸಿಗ್ತಾ ಇರ್ತಾನಮ್ಮ. ವಾಕಿಂಗ್ ಹೋಗುವಾಗ ಕ್ಲಬ್ಗೆ ಬಂದಾಗ ಸಿಗ್ತಾ ಇರ್ತಾನೆ. ನಮ್ಮಿಬ್ಬರಿಗೇನು ಭೇಟಿ ಆಗ್ತಾನೆ ಇರ್ತೀರಿ. ಹೌದು, ನಿಮ್ಗೆ ಯಾರು ಅಂಕಲ್ ಹೇಳಿದ್ದು ಇಲ್ಲಿ ಹೆಣ್ಣಿದೆ ಅಂತ? ನನ್ನ ದೋಸ್ತಮ್ಮ ಇವನು ಪಟೇಲ್ನು, ಇವನೇ ಹೇಳಿದ್ವಾ? ಏನು ಮೇಡಮ್ಮ, ನಿಮ್ಗೇನು ಗಂಡು ಬೇಕಾ? ಓ ಬೇಡ ಪಟೇಲಪ್ಪ, ಬೇಡ. ನಾವಿನ್ನೂ ಮದುವೆ ಆಗೋ ಆಲೋಚನೆ ಮಾಡಿಲ್ಲ. ಗಂಡು ಬೇಕಂದ್ರೆ ನಂಗೆ ಹೇಳ್ರಿ, ಒಂದು ಒಳ್ಳೆ ಕಡೆ ಹುಡ್ಕೊಡ್ತೀನಿ. ಆಯ್ತು, ನಿಮ್ಗೆ ಹೇಳೋಣ ಬಿಡ್ರಿ. ಅಂಕಲ್ ನೋಡಿ, ಇದೇ ಹುಡುಗಿನೇ ಜ್ಯೋತಿ ಅಂತ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ. ಓ ಹುಡುಗಿ ಏನೊಬ್ಬಲ್ಲ ಸಿಗ್ತಾ ಇತ್ತಲ್ಲಮ್ಮ ಸಿಂಚನ. ನಮ್ಮವ್ರು ನೋಡಿದ್ರೆ ಆನೆ ಇದ್ದಂಗೆ ಅವನೇ. ಅಪ್ಪ ಸುಮ್ಮನೆ ಇರಪ್ಪ, ಎಲ್ಲದಕ್ಕೂ ಒಂದೊಂದು ಹೇಳ್ಬೇಡ ನೀನು. ಆಯ್ ಜ್ಯೋತಿ. ಹಲೋ. ಏನ ಉಮೇಶ? ಏನೂ ಇಲ್ಲಪ್ಪ, ನಂಗಂತೂ ಹೆಣ್ಣುಗಳು ನೋಡಿ ಸಾಕಾಗ್ಬಿಟ್ಟೈತೆ. ನಾನು ಇದೇ ಹುಡುಗಿನ ಮದುವೆ ಆಗ್ತೀನಿ. ನಮ್ಮನೆ ಕೆಲಸ ಜಾಸ್ತಿ ಅಲ್ಲಮ್ಮ ನಿಂಗ. ಎಲ್ಲ ಕೆಲಸ ಮಾಡೋಕ್ಕೆ ಆಳುಗಳವ್ರೆ. ಅಡುಗೆ ಕೆಲ್ಸಕ್ಕೆ ಮಾತ್ರ ನಾನು ಯಾರನ್ನೂ ನಂಬಲ್ಲಮ್ಮ. 3 ಹೊತ್ತು ನಾನೇ ಬಿಸಿ ಏನೇನೋ ಮಾಡ್ಕೊತೀನಿ. ಯಾರ ಮನ್ಸಿಗೆ ಹೆಂಗಿರ್ತವೋ ಹೇಳೋಕ್ಕಾಗಲ್ಲ. ಅದಕ್ಕೆ ಅಡುಗೆ ವಿಚಾರದಾಗ ಮಾತ್ರ ನಾನು ಯಾರನ್ನೂ ನಂಬಲ್ಲಮ್ಮ. ನಾನೇ ಮಾಡ್ಕೊತೀನಿ ಅಡುಗೆ ಎಲ್ಲನೂ. ನೀನು 3 ಹೊತ್ತು ನಮ್ಗೊಂದು ಸುತ್ತು ಅಡುಗೆ ಮಾಡಾಕ್ಬಿಟ್ರೆ ಅಷ್ಟೇ ಸಾಕಮ್ಮ. ಮಾಡ್ತಾಳೆ ಬಿಡಿ ಅಂಕಲ್, ಎಷ್ಟು ಜನ ಇರೋದು ನೀವು 3 ಜನ ಅಲ್ಲ. ಮಾಡ್ತೀಯಲ್ಲಮ್ಮ ಜ್ಯೋತಿ? ಅದು ಸಿಂಚನ ಚಿಕ್ಕಮ್ಮ, ಸಂಗೀತ ಅಮ್ಮ ಒಪ್ಪಿದ್ರೆ ಚೆನ್ನಾಗಿರ್ತಾ ಇತ್ತು. ಸಂಗೀತ? ನಮ್ಮ ಸಂಗೀತ? ಸಂಗೀತಕ್ಕೂ ನಿಮ್ಗೂ ಏನಮ್ಮ ಸಂಬಂಧ? ನಮ್ಮ ಯಜಮಾನ್ 2ನೇ ಹೆಂಡ್ರು ಸಂಗೀತನಣ್ಣ.
ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂನಣ್ಣ. ಹ್ಞೂ, ಏನೋ ಹಿಂಗೆ ಅದೇನೋ ಫೋನ್ ಬುಕ್ಕಾಗ ಫ್ರೆಂಡ್ಗಳಾಗ್ಬಿಟ್ಟಂತೆ. ಪದ್ಮಾವತಮ್ಮ ಫೋನ್ ಬುಕ್ ಅಲ್ಲ, ಅದು ಫೇಸ್ಬುಕ್ಕು. ಯಾವುದೋ ಒಂದು ಬುಕ್ಕು ಬಿಡು ಮೇಡಮ್ ಅವರೇ, ಅದ್ರಾಗ ಫ್ರೆಂಡ್ಗಳಾಗ್ಬಿಟ್ಟು ನಾನೇನೋ ಅವಾಗ ಒಂದು 2 ದಿವಸ ಕೋಪ ಮಾಡ್ಕೊಂಡು ಊರಿಗೆ ಹೊರಟೋಗ್ಬಿಟ್ಟಿದ್ನಣ್ಣ. ಮದುವೆ ಮಾಡ್ಕೊಂಬಿಟ್ನು. ಇವಾಗ ಒಂದು ಗಂಡು ಮಗು ಅಮ್ಮಂತ ಇಲ್ಲೇ ಎಸ್ಟೇಟ್ ಅದ ಅಮ್ಮಂದು, ಅಲ್ಲೇ ಇರೋದು ಅಮ್ಮನು. ಆಮ್ಯಾಕ ಇವರು ಮೇಡಮ್ ನೋಡಲ್ಲ, ಸಿಂಚನಾ ಮೇಡಮ್ನ, ಅವರಿಬ್ಬರು ಅಣ್ಣವ್ರಕ ಇಲ್ಲಿಂದನೇ ಹೆಣ್ಣು ಮಾಡ್ಕೊಂಡು ಹೋಗಿರೋದು. ಇಬ್ಬರು ಒಂದೇ ಮನೆಗೆ, ಒಂದೇ ತಾಯಿ ಮಕ್ಳವ್ರು. ಇಲ್ಲೇ ಪಕ್ಕದಾಗ ಅವ್ರ ಮನೆ ಇರೋದು. ಓ, ಎಲ್ಲ ಸುತ್ತಾಕೊಂಬಂದ್ರೂ ನಮ್ಮ ಶಂಕರ್ನು ಆ ಕಿಲಮ್ಮನು ಸಂಬಂಧಕ್ಕೆ ಬರ್ತಿರಲ್ಲಮ್ಮ ನಾವು. ಹ್ಞೂ ಹ್ಞೂ, ಎಲ್ಲ ಸಂಬಂಧಿಗಳೇ ಅಣ್ಣ. ಏನು ಮಾಡೋದು, ಹಿಂಗೆ ಟೈಮ್ ಸರಿಯಿಲ್ಲ, ಏನೇನು ಆಗೋಗ್ಬಿಟ್ಟೈತಣ್ಣ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಂದು ದಿವಸ ಸರೋತದ್ ಬಿಡಮ್ಮ. ಅಂಕಲ್, ನಮ್ಮ ಸಂಗೀತ ಅಮ್ಮನೂ ಒಪ್ಪಬೇಕು. ಅವ್ರ ಹತ್ರ ಒಂದ್ಸರಿ ಮಾತಾಡ್ಬೇಕು ನೀವು. ಹ್ಞೂ, ಮಾತಾಡೋಣ ಬಿಡಮ್ಮ. ಏನು ದೂರದೋಳ ಸಂಗೀತ? ನಮ್ಮ ಮಗು ಇದ್ದಂಗೆ ಅವಳು ಸಂಗೀತ ನಾವು ಚಿಕ್ಕ ಹುಡುಗಿಯಾಗಿಂದ ನೋಡಿರೋದು. ಇನ್ನು ಸಿಂಚನನ ಈ ನಡುವೆ ನೋಡ್ತಾ ಇದ್ದೀರಿ, ಎಲ್ಲೋ ಪೂನನಾಗಿದ್ದು ಓದಿ ಬಂದಿರೋದು. ಸಂಗೀತ ನಾವು ಚಿಕ್ಕ ಹುಡುಗಿಯಾಗಿಂದ ನೋಡಿದ್ದೀರಿ. ಶಂಕರ್ನ ಹತ್ರ ಅಖಿಲಮ್ಮನ ಹತ್ರ ಎಲ್ಲ ಮಾತಾಡ್ತೀರಿ ಬಿಡಮ್ಮ. ನೀನು ಅದ್ರ ಬಗ್ಗೆ ಏನು ಆಲೋಚನೆ ಮಾಡಬೇಡ. ಏನಮ್ಮ ಪದ್ಮಮ್ಮ? ನಮ್ದೇನೈತೆ ಪಟೇಲಣ್ಣ, ಎಲ್ಲ ನೀವೇ ಹೇಳ್ಬೇಕು. ಸಿಂಚನಾ ಮೇಡಮ್ಮ ಏನು? ಪದ್ಮಾವತಮ್ಮ, ನಮ್ಮ ಕಡೆಯಿಂದ ಏನೂ ಅಭ್ಯಂತರ ಇಲ್ಲ. ಅಂಕಲ್ನ ನಾವು ಇವತ್ತು ನಿನ್ನೆಯಿಂದ ನೋಡ್ತಾ ಇಲ್ಲ. ಅವರು ನಾವು ಚಿಕ್ಕ ಮಕ್ಕಳಾಗಿಂದ ನೋಡಿದ್ದೀವಿ. ಅವ್ರ ಬಗ್ಗೆ 2 ಮಾತೇ ಇಲ್ಲ. ಜ್ಯೋತಿ ಮನಸ್ಸಿನಾಗ ಏನಾಯ್ತು ಅದು ಕೇಳ್ಕೊಂಬಿಟ್ರೆ ಅಷ್ಟೇ. ಸಂಗೀತ ಅಮ್ಮ ಒಪ್ಪಿದ್ರೆ ನನಗೂ ಒಪ್ತೇನೆ ಸಿಂಚನಾ ಚಿಕ್ಕಮ್ಮ. ಆಯಿತು, ಸಂಗೀತಮ್ಮನ ಹತ್ರ ಮಾತಾಡೋದು ಬಿಡಮ್ಮ. ಮಾತಾಡೋಣ, ಸಂಗೀತಮ್ಮನ ಹತ್ರ ಒಂದ್ಸತಿ ಮಾತಾಡ್ತೀನಿ ನಾನು. ಹ್ಞೂ, ಇನ್ಯಾಕಣ್ಣ ಅವಳಾಸ, ಇನ್ಯಾಕ ಒಂದ್ಸರಿ ಅವ್ರ ಚಿಕ್ಕಮ್ಮನ ಹತ್ರ ಮಾತಾಡ್ಬಿಟ್ರೆ. ಸರಿನಮ್ಮ, ನಾನು ಸ್ಟೇಷನ್ಗೆ ಹೋಗ್ಬೇಕು, ಹೊರಡ್ತೀನಿ. ಇರು ಮೇಡಮ್, ಕಾಫಿ ಏನೋ ಮಾಡ್ಕೊಡ್ತೀನಿ, ಕುಡ್ಬಿಟ್ಟು ಹೋಗಿಯಾ? ಇಲ್ಲ ಇಲ್ಲ, ನಾನು ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಅಂಕಲ್, ನಾನು ಬರ್ತೀನಿ. ಸರಿ ನಮ್ಮ ಸಿಂಚನ, ನಾನು ಮನೆ ಹತ್ರ ಬರ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು. ಹ್ಞೂ ಸರಿ ಅಂಕಲ್, ಬನ್ನಿ. ಅಣ್ಣ, ಇನ್ನೇನಣ್ಣ, ಇರೋದೆಲ್ಲ ಹೇಳಿದ್ದೀನಿ. ಈಗ ನಮ್ಮ ಯಜಮಾನು ಅಂಥವನ್ನೆಲ್ಲಣ್ಣ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟೈತಣ್ಣ. ಏನೋ ಹಂಗೆ ನಮ್ಗೊಂದು ಸಹಾಯ ಮಾಡಿಕೊಟ್ಬಿಟ್ಟಣ್ಣ, ಏನು ಅನ್ಕೊಂತೀರಾ? ಏನು ಸಹಾಯನಮ್ಮ? ಏನು ಸಹಾಯ ಮಾಡಿಕೊಡ್ಬೇಕು? ನಮ್ಮ ಯಜಮಾನ್ ನಂಗೆ ಬಿಡಿಸ್ಕೊಟ್ಬಿಟ್ರಣ್ಣ. ಅಲ್ಲಮ್ಮ, ನಿಮ್ಮ ಯಜಮಾನ್ ಏನು ತಪ್ಪು ಮಾಡೋನೆ ಏನು ಅದೆಲ್ಲ ನಮ್ಗೆ ತಿಳಿಬೇಕಲ್ಲ. ಅಣ್ಣ, ಈ ಪಟೇಲ್ ಅಣ್ಣ ಏನು ಹೇಳಿಲ್ಲ ನಿಮ್ಗೆ? ಹೇಳಿದ್ನು ಪಟೇಲ್ನು. ಹಂಗಂತ ನಾವು ಹಿಂದೆ ಮುಂದೆ ನೋಡಿದ್ರೆ ಒಪ್ಕೊಂಬಿಡಕತ್ತೈತೆ ನಮ್ಮ ಬಿಡಿಸ್ಕೊಡ್ತೀರಿ ಅಂತ. ಆಯ್ತು, ಏನು ತಪ್ಪು ಮಾಡೋನೆ ಏನು ಹೆಂಗಾಯ್ತು ಅದೆಲ್ಲ ನಮ್ಗೆ ತಿಳಿಬೇಕು ತಾನೇ. ಇವಾಗ ಸಿಂಚನ ಇದ್ಲಲ್ಲ, ಹಂಗೆ ಹೇಳಿದಿರಿ ಕೇಳ್ತಾ ಇರಲಿಲ್ಲ. ಇಲ್ಲಣ್ಣ, ಒಂದ್ಸರಿ ನಾನು ಬರ್ತೀನಿ. ಸ್ಟೇಷನ್ಗೆ ಹೋಗಿ ನಮ್ಮ ಯಜಮಾನ್ ನನಗೆ ಮಾತಾಡ್ಸ್ಬಿಟ್ಟಣ್ಣ. ನಾವು ಸ್ಟೇಷನ್ಗೆಲ್ಲ ನಾವು ಬರಲ್ಲಮ್ಮ. ಇರು, ಇದು ಮದುವೆ ಗಟ್ಟಿ ಮಾತಾಗಲಿ, ಆಮೇಲೆ ಏನೋ ಹೋಗಿ ಮಾತಾಡೋಣ. ಅಲ್ಲಣ್ಣ, ನೀವು ಬಿಡಿಸ್ಕೊಡ್ತೀರೇನೋ ಅಂತ ಬಲ್ಲಿ ಬೆಮ್ಯಾಗಿದ್ನಲ್ಲಣ್ಣ. ಅಲ್ಲಮ್ಮ, ಬಿಡಿಸ್ಕೊಟ್ಬಿಟ್ರಿ ಅಂತಂದ್ರೆ ಏನು? ಸೇಟು ಅಂಗಡಿ ಇಕ್ಕಿರೋ ಬಂಗಾರದ ಒಡವೆನೇನಮ್ಮ ಬಿಡಿಸ್ಕೊಡಕ್ಕ? ನೀನೇ ಹೇಳಮ್ಮ. ಒಡವೆ ಇಕ್ಕಿದ್ರೆ 50 ಅಡಿ ಎಷ್ಟು ಬಡ್ಡಿ ಗಂಟು ಎಷ್ಟಾಗೋದು ಕೊಟ್ಟು ಹತ್ತ ಬಿಡಿಸ್ಕೊಂಬರೋಣ ಅನ್ಬೋದು. ಇದು ಏನೇನೋ ಎತ್ತು ಎತ್ತೋ ಹೋಗೋದೆ. ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಿ ಬಿಡಿಸ್ಕೊಂಬರೋದಂದ್ರೆ ಸುಮ್ಮನೆನೇನಮ್ಮ? ತಿರ್ಗಿ ನಾಳೆ ಬೆಳಗ್ಗೆ ಅರೆಸ್ಟ್ ಮಾಡ್ಕೊಂಡೋದ್ರೆ ಇಲ್ಲ, ಮಾತಾಡ್ಬೇಕಿರಮ್ಮ, ಮಾತಾಡೋಣ. ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.